ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು 3-4 ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ರಮ್ಯಾ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಏನಾಯ್ತು ಅಂತ ಅಂದ್ಬಿಟ್ಟು ರಕ್ಷಿತನ ವ್ಲಾಗೆಲ್ಲ ಹೋಗ್ಬಿಟ್ಟು ಕಮೆಂಟ್ ಹಾಕ್ತಾ ಇದ್ರಿ, ಯಾಕೆ ರಮ್ಯಾ ವ್ಲಾಗ್ ಮಾಡ್ತಾ ಇಲ್ಲ, ಆರಾಮಾಗಿದ್ದಾರಾ ಅಂತ ಅಂದ್ಬಿಟ್ಟು. ಸೊ ನಾನು ಆರಾಮಾಗೇನೆ ಇದ್ದೀನಿ, ಬಟ್ ಏನು ಮಾಡೋದು, ಕೆಲಸ ಬ್ಯುಸಿ, ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟೈಮ್ ಆಗಿರಲಿಲ್ಲ. ಮತ್ತು ಇನ್ನೊಂದೇನಂತ ಅಂದರೆ, ಈಗ ನಾವೊಂದು ವ್ಲಾಗ್ನ ಮಾಡ್ತೀವಿ ಅಂತ ಅಂದರೆ ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟು ಮಾಡಬೇಕು, ಏನೋ ಒಂದು ಹಾಕೋದಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಸಮಯ ತೊಗೊಂಡ್ರೂ ಪರವಾಗಿಲ್ಲ, ನಾನು ಸ್ವಲ್ಪ ಫ್ರೀ ಆಗೋಣ, ಫ್ರೀ ಆದಮೇಲೆ ವ್ಲಾಗ್ ಮಾಡೋಣ ಅಂತ. ಇನ್ನು ನವೀನ್ ಅವ್ರು ಹೆಂಗೆ ಬಿದ್ದವ್ರು ನೋಡಿ. ಯಾಕೆ ಹಿಂಗೆ ಮಲಗಿದ್ದೀರಾ? ಎದ್ದೇಳಿ ಎದ್ದೇಳಿ, ಫುಲ್ಲು ಹಂಗೆ ಬಿದ್ಕೊಬಿಟ್ಟವ್ರೆ, ಸುಸ್ತೈತೈತೆ ಅನ್ಕೊಂಡು ಮಲಗಿದ್ದೆ. ಎಷ್ಟು ಅವರ್ ಮಲಗಿದ್ರು ಗೊತ್ತಾ? ಎಷ್ಟು ಅವರ್ ಮಲಗಿದ್ರಿ? ಒಂದು 3 ಗಂಟೆನಾ? ಏನು 4 ಗಂಟೆನಾ? 4 ಗಂಟೆ ಅಂದ್ರೆ ಒಪ್ಕೋತೀನಿ ಬೇಕಾರೆ. ಸೊ ಅವಾಗ ಮಲ್ಕೊಂಡಿದ್ವಿ. ಈಗ ಹತ್ತತ್ರ 6 ಗಂಟೆ ಆಗ್ತಾ ಇದೆ. ಹತ್ತತ್ರ 6 ಗಂಟೆ ಆಗ್ತಾ ಇದೆ ಅಂದ್ರೆ ಇನ್ನೇನು ಅರ್ಥ? ಅಂದ್ರೆ ನಾನು ಎದ್ದು ಆಗ್ಲೇ 4 ಗಂಟೆ. ಬನ್ನಿ, ಅಲ್ಲಿ ಲೈಟ್ ಹಾಕಿ, ಸ್ವಲ್ಪ ಈಚೆ ಬನ್ನಿ, ಅದು ನೀಟಾಗಿ ಕಾಣಿಸ್ತಾ ಇಲ್ಲ ನಿಮ್ಮ ಮುಖ. ಸೋಂಬೇರಿ ಥರ ಆಡ್ತಾರೆ. ಅವ್ರಿಗೆ ಏನಂತ ಅಂದರೆ, ನಂದೊಂಥರ ಉಲ್ಟಾ ನೇಚರ್ ಆಯಿತಾ. ಮಲಗಿದ್ದು ಎದ್ದ ಮೇಲೆ ನಾನು ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ. ಇವ್ರು ಹಂಗಲ್ಲ, ಫುಲ್ಲು ಇನ್ನೂ ಒಂಥರ ನಿದ್ದೆ ಗುಂಗಲ್ಲೇ ಇರ್ತಾರೆ, ಹಂಗೆ ಆಡ್ತಾರದು. ಈಗ ಇವತ್ತು ನೈಟ್ ಒಂದು ರಿಸೆಪ್ಷನ್ ಇದೆ, ಇನ್ನೇನು ರೆಡಿ ಆಗಬೇಕು. ನನ್ನ ತಮ್ಮನ ಫ್ರೆಂಡದು, ಅಂದರೆ ನಮಗೂ ಫ್ರೆಂಡೇನೆ. ಸೊ ನಾವೆಲ್ಲರೂ ರಿಸೆಪ್ಷನಿಗೆ ಹೋಗ್ತಿದ್ದೀವಿ. ಹೋಗ್ಲೇಬೇಕಾಗಿರೋಂಥ ನಮ್ಮ ಮದುವೆ, ನಮ್ಮನೆ ಫಂಕ್ಷನ್ಗಳಲ್ಲೆಲ್ಲ ಅವನು ಹಾಗೆ ಬಂದು ಓಡಾಡ್ಕೊಂಡು. ಶಿವು ಆಲ್ರೆಡಿ ಹೋಗಿದ್ದಾನೆ. ಸೊ ನಾವು ನೈಟ್ ರಿಸೆಪ್ಷನ್ಗೆ ಹೋಗಿ ಜಾಯ್ನ್ ಆಗ್ತೀವಿ. ಹಾಗೆ ಫ್ರೆಂಡ್ಸ್, ನಾವೆಲ್ಲ ಹೊರಗಡೆ ಹೋಗೋದಾಗಲಿ ನಾವೇನು ಮಾಡಬೇಕಂತ ಅಂದರೆ, ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಿರೋ ಅಂಥದ್ದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ಯೂರ್ ಸ್ಕಿನ್ ಏನಿದೆ, ಇದು ಡರ್ಮಟೋಲಜಿಸ್ಟ್ ಆ್ಯಪ್ ಆಗಿರುತ್ತೆ. ಸೊ ಇದು ನಮಗೆ ಹೆಲ್ಪಿಂದ ನಮ್ಮ ಸ್ಕಿನ್ ರಿಲೇಟೆಡು ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ನಮಗೆಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಈ ಆ್ಯಪ್ನ ಯಾವ ಥರ ಅಂತ ಅಂದರೆ, ಜಸ್ಟ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಾವು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಅಲ್ಲಿ ಕೇಳುತ್ತೆ, ಅದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಾ, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಾ ಅಂತ. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ನಮಗೆ ಆಕ್ನೆ ಪ್ರಾಬ್ಲಮ್ ಇದೆಯಾ, ಅಥವಾ ಬೇರೆ ಏನಾದರೂ ಓಪನ್ ಪೋರ್ಸ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು. ಸೊ ನಮಗೇನು ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಡಾಕ್ಟರ್ ಕನೆಕ್ಟ್ ಆಗ್ತಾರೆ. ಸೊ AI ಮೂಲಕನೇ ನಮ್ಗೆ ಅಲ್ಲಿ ಡಾಕ್ಟರ್ ಕನೆಕ್ಟ್ ಆಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವ್ರು ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ, ನಾವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನಮ್ಮ ಪರ್ಟಿಕ್ಯುಲರ್ ಆಗಿ ನಮ್ಮ ಫೇಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಅವರು ನಮಗೆ ಫ್ರಂಟಿಂದ ಒಂದು ಫೋಟೋನ ತೆಗೆದು ಕಳ್ಸೋಕೆ ಹೇಳ್ತಾರೆ. ಅದು ಸ್ಕ್ಯಾನ್ ಆಗುತ್ತೆ, ನಮ್ಮ ಫೇಸ್ ಸ್ಕ್ಯಾನ್ ಆಗುತ್ತೆ, ಫ್ರಂಟಿಂದ ಮತ್ತು ಸೈಡಿಂದ ಅದು ಸ್ಕ್ಯಾನ್ ಆಗುತ್ತೆ. ಸೊ ಅಲ್ಲಿ ಎಕ್ಸಾಕ್ಟಾಗಿ ಏನು ಪ್ರಾಬ್ಲಮ್ ಇದೆ ನಮ್ಮ ಫೇಸಲ್ಲಿ ಅನ್ನೋದು ಅಲ್ಲಿ ಫೈಂಡ್ ಔಟ್ ಆಗುತ್ತೆ. ಸೊ ಅದನ್ನು ನೋಡಿ ಡಾಕ್ಟರ್ ನಮಗೆ ಒಂದು ಕಿಟ್ನ ಕಸ್ಟಮೈಸ್ ಮಾಡ್ತಾರೆ. ಸೊ ನಮ್ಮ ಏನು ಫೇಸಲ್ಲಿರುವಂಥ, ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸಿಗೆ ಬೇಕಾದಂಥ ಒಂದು ಟ್ರೀಟ್ಮೆಂಟ್ ಕಿಟ್ ರೆಡಿ ಆಗುತ್ತೆ. ನಿಮಗೆ ಕಿಟ್ ರಿಸೀವ್ ಆದಮೇಲೆ ಸೊ ಸ್ಪೆಷಲಿಸ್ಟ್ ನಿಮಗೆ ಗೈಡ್ ಮಾಡ್ತಾರೆ, ಯಾವ ಥರ ಒಂದು ಟ್ರೀಟ್ಮೆಂಟನ್ನು ತೊಗೊಳ್ಳೋದು, ಯಾವ ಥರ ಕಿಟ್ಟನ್ನು ಬಳಸೋದು ಅಂತ ಅಂದ್ಬಿಟ್ಟು. ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಷ್ಟೇ ಅಲ್ಲದೆ, ಸೊ ಮಂತ್ಲಿ ನಿಮಗೆ ಏನಾದರೂ ಫಾಲೋಅಪ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಯಾವ ಥರ ಆಗಿದೆ ಸ್ಕಿನ್ನು, ಏನು ಆ ಥರ ಎಲ್ಲ ಫಾಲೋಅಪ್ ಕೂಡ ಇರುತ್ತೆ. ಇನ್ನೊಂದೇನಂತ ಅಂದರೆ, ನಿಮಗೆ ಡಯಟ್ ಪ್ಲ್ಯಾನ್ನ ಕೂಡ ತಿಳಿಸ್ಕೊಡ್ತಾರೆ. ಸೊ ನೀವು ನಿಮ್ಮ ಡಯಟಲ್ಲಿ ಏನೇನೆಲ್ಲ ಫಾಲೋ ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸೊ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಕ್ಯೂರ್ ಸ್ಕಿನ್ ನನಗೆ ಬೆಸ್ಟ್ ಅಂತ ಅನಿಸ್ತು. ನಾವು ಯಾವುದೇ ಥರ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಕಾದು ವೆಯ್ಟ್ ಮಾಡಿ ಎಲ್ಲ ಕನ್ಸಲ್ಟೇಷನ್ ತೊಗೊಳ್ಳೋ ಆಗಿಲ್ಲ. ಸೊ ನಮಗೆ ಮನೇಲೇ ಕೂತ್ಕೊಂಡು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಜೊತೆಗೆ ಯಾವುದೇ ಥರ ಕನ್ಸಲ್ಟೇಷನ್ ಫೀಸ್ ಕೂಡ ಇರೋದಿಲ್ಲ. ಆ್ಯಂಡ್ ಪ್ರಾಡಕ್ಟ್ ಟ್ರೀಟ್ಮೆಂಟ್ ಕಿಟ್ನ ತೊಗೊಳೋದಕ್ಕೂ ಕೂಡ ನಮ್ಗೆ ಯಾವುದೇ ಥರ ಡೆಲಿವರಿ ಚಾರ್ಜಸ್ ಕೂಡ ಇರೋದಿಲ್ಲ. ಹಾಗೆ ನೀವೇನಾದರೂ ನನ್ನ ಕೂಪನ್ ಕೋಡನ್ನು ಬಳಸಿದ್ದೆ ಆದರೆ ನಿಮಗೆ ನಿಮ್ಮ ಫಸ್ಟ್ ಪರ್ಚೇಸಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ನನಗೆ ಈ ಟ್ರೀಟ್ಮೆಂಟ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಸ್ಕಿನ್ ತುಂಬ ಬೆಟರ್ ಅಂತ ಅನಿಸ್ತು. ಇತ್ತೀಚೆಗೆ ನೀವು ಕೇಳ್ತಾ ಇದ್ರಿ, ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳಿ, ಏನು ಹಚ್ತಾ ಇದ್ದೀರಾ ಏನು ಅಂತ ಅಂದ್ಬಿಟ್ಟು. ಇಟ್ಸ್ ಆಲ್ ಅಬೌಟ್ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ನಿಜ ನಾನು ತುಂಬ ಫಸ್ಟ್ ಕೇಸಲ್ಲಿ ಇದ್ದಿದ್ದು ನನಗೆ ಓಪನ್ ಪೋರ್ಸ್ ಅದೆಲ್ಲ ತುಂಬಾ ಸುಧಾರಿಸಿದೆ ಅಂತ ಹೇಳ್ಬೋದು. ಸೊ ನೀವು ಏನಾದರೂ ಇದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು.
ಸೊ ಬನ್ನಿ ಈಗ ರೆಡಿ ಆಗೋಣ. ಫ್ರೆಂಡ್ಸ್, ಮದುವೆ ಎಲ್ಲ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ನಮಗೆ ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ನನಗೆ ಎಲ್ಲರೂ ಸೇರಿದ್ವಿ, ಬಟ್ ತುಂಬ ಟೈಮ್ ಆಗೋಗಿತ್ತು. ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು ಏನು 8:45 9 ಗಂಟೆಗೆ ಸ್ಟಾರ್ಟ್ ಆಯಿತು. ತುಂಬಾ ಲೇಟಾಗಿ ಸ್ಟಾರ್ಟ್ ಆಯಿತು. ಏನು ಮಕ್ಳುಗಳು ಗೊತ್ತಲ್ಲ, ಅವ್ರಿಗೆ ನಿದ್ರೆ ಬಂದ್ಬಿಟ್ಟಿತ್ತು. ಅಥರ್ವ ಬೇಗ ಹೋಗೋಣ ಅಂತ ಇದ್ದ. ಬಂಟು ಏನಿಲ್ಲ, ಅವ್ನು ಓಡಾಡ್ಕೊಂಡು ಅವ್ನಿಗೆ ಈ ಥರ ಫಂಕ್ಷನ್ಸು ಅಂದರೆ ಅವ್ನಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು, ಅವ್ನಿಗೆ ಇಡ್ಕೋಬಾರ್ದು. ಏನಾಗ್ಬಿಡುತ್ತೆ ಅಂತ ಅಂದರೆ, ನಮ್ಮ ಅಮ್ಮನ ಮನೆ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಅವರು ಮಕ್ಕಳು ವಿಚಾರದಲ್ಲಂತೂ ಇವಾಗಂತೂ ಯಾವ ಥರನೇ ನಮ್ಗೆ ಮುಂಚೆನೇ ಕೇರ್ಫುಲ್ ಆಗಿರ್ತೀವಿ ನಾವು. ಮಕ್ಕಳನ್ನ ಈಚೆ ಬಿಟ್ಟರೆ ಏನಾದರೂ ಬಿದ್ದುಬಿಟ್ರೆ ಸ್ಟೆಪ್ಸ್ ಇದೆ ಅಲ್ಲಿ ಇದು ಅಂತ ನಮ್ಮಮ್ಮ ಅಂತೂ ಫುಲ್ ಸೀರಿಯಸ್ ಆಗಿರ್ತಾರೆ. ಅವ್ರು ಯಾವಾಗಲೂ ಎಷ್ಟು ಅಲರ್ಟ್ ಆಗಿರ್ತಾರೆ ಅಂತ ಅಂದರೆ, ನಾವುಗಳು ಒಂದು ಕ್ಷಣ ಯಾಮರಿದ್ರು ಕೂಡ ಸಿಚುವೇಶನ್ಸ್ ಏನೇನೋ ಆಗ್ಬಿಡುತ್ತೆ. ಅಷ್ಟು ಕೇರ್ಫುಲ್ ಆಗಿರಬೇಕು ಮಕ್ಕಳು ವಿಚಾರದಲ್ಲಿ. ನನಗಂತೂ ಈ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳು ಇರ್ತಾವಲ್ಲ, ಏನಾದ್ರು ಸಿಗುತ್ತಲ್ಲ ಮಕ್ಳುಗಳು ಬಿದ್ದಿರೋದು ಅದು ಇದು, ನಂಗೆ ಅದು ನೋಡ್ಬಿಟ್ರೆ ಅಂತೂ ನಂಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಅದರಲ್ಲೂ ತುಂಟ ನಮ್ಮ ಬಂಟು, ನಮ್ಮ ಅಥರ್ವ ಏನಿಲ್ಲ, ಒಂದು ಕಡೆ ಕೂರಿಸ್ಕೊಂಡ್ರೆ ಅವ್ನಿಗೆ ಏನಾದರೂ ಟಾಯ್ಸ್ ಕೊಡಿಸ್ಬಿಟ್ರೆ ಆಟ ಆಡ್ಕೊಂಡು ಇರ್ತಾ ಇದ್ದ. ಬಟ್ ಬಂಟು ಆ ಥರ ಅಲ್ಲ. ಸೊ ನಮ್ಮಮ್ಮ ಅವ್ರ ಮೇನ್ ಡೋರ್ ಅವ್ರ ಮನೆಯದು ಓಪನೇ ಮಾಡಲ್ಲ. ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಅಲ್ಲಿ ಗ್ಲಾಸ್ ಹತ್ರ ಹೋಗ್ಬಿಡ್ತಾನೆ, ಇಲ್ಲ ಸ್ಟೇರ್ ಕೇಸ್ ಹತ್ರ ಹೋಗ್ಬಿಡ್ತಾನೆ. ಇಳ್ದು ಹೋಗ್ತವನಂತೆ. ಒಂದಿನ ನವೀನ್ ಅವರು, ನಮ್ಮಮ್ಮ ಬಿಡಲ್ಲ, ನವೀನ್ ಅವ್ರು ಏನೋ ಹಿಂಗೆ ನೋಡ್ಕೊತಾ ಇದ್ರಂತೆ. ಅವಾಗೇನೋ ಅವರು ಸ್ವಲ್ಪ ಡೈವರ್ಟ್ ಆಗಿದ್ದಾರೆ. ಆ ಟೈಮಲ್ಲಿ ಅವ್ನು ಆಗಲೇ ಸ್ಟೆಪ್ಸ್ ಇಳಿದು ಹೋಗ್ತಾ ಇದ್ದಂತೆ. ವಿಡಿಯೋ ಮಾಡಿ ಕಳ್ಸವ್ರೆ ನನಗೆ. ಅವ್ರು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು. ಆಮೇಲೆ ಅಪ್ಪ, ನನಗಂತೂ ಆಫೀಸಲ್ಲಿದ್ದರೆ ನಂಗೆ ಟೆನ್ಷನೇ ಶುರು ಆಗ್ಬಿಟ್ಟಿರುತ್ತೆ. ಸೊ ಅವನು ಹಂಗೆ. ಅದಕ್ಕೆ ನಾವು ಅಲ್ಲಿ ಎಲ್ಲ ಜಾಸ್ತಿ ಬ್ಲಾಗ್ ಏನೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಂದ್ಬಿಟ್ವಿ. ಇನ್ನು ನಾನೇನು ಒಂದು ಜುವೆಲ್ರಿ ರೀಸೆಂಟಾಗಿ ಬೈ ಮಾಡಿದ್ದೆ, ಕಾಸಿಂದು. ಸೊ ಈಗ ಒಂಥರ ಕಾಸಿಂದು ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ, ಬೇರೆ ಬೇರೆ ಥರನೇ. ಅದರಲ್ಲೂ ಈ ಗಂಡ ಬೇರುಂಡ ಪೆಂಡೆಂಟ್ ಬರುತ್ತೆ ನೋಡಿ, ಅದಕ್ಕೆ ಫುಲ್ಲು ಕಾಸು ಬಂದು ಅದು ಪೆಂಡೆಂಟ್ ಬರುತ್ತಲ್ಲ, ಅದು ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ನಾನು ಅದ್ರ ಬಗ್ಗೆ ವಿಚಾರಿಸಿದೆ. ಬಟ್ ಅದು ಸ್ವಲ್ಪ ಜಾಸ್ತಿ ಗ್ರಾಮ್ಸಿಗೆ ಮಾಡಿಸ್ಬೇಕು, ಅವಾಗ ಅದು ಕಾಸು ಗಟ್ಟಿ ಬರುತ್ತೆ. ನಾನು ಹಿಂಗೆ ನನ್ನ ಕಾಸಂದೇನು ಬೈ ಮಾಡೋ ಐಡಿಯಾ ಇರಲಿಲ್ಲ. ಹಿಂಗೆ ನಮ್ಮ ರೆಗ್ಯುಲರಾಗಿ ಹೋಗ್ತೀನಲ್ಲ ದೀಪಕ್ ಜ್ಯುವೆಲ್ಸಿಗೆ, ಸ್ಕೀಮ್ ಕಾರ್ಡ್ಸ್ದು ಪೇ ಮಾಡೋದಕ್ಕೆ. ಹಂಗೆ ಹೋಗಿದ್ದಾಗ ಈ ಜುವೆಲ್ರಿನ ನೋಡಿದೆ ನಾನು, ಕಾಸಿಂದು ಹಾರನ. ಮತ್ತು ನನಗೆ ಆ ಥರ ಪ್ಲ್ಯಾನ್ ಇತ್ತು. ನಾನು ಹೇಳಿದ್ನಲ್ಲ ಗಂಡ ಬೇರುಂಡ ಪೆಂಡೆಂಟ್, ಅದೆಲ್ಲ ಎಷ್ಟು ಅಂದರೆ ಒಂದು 80 ಗ್ರಾಮು 100 ಗ್ರಾಮ್ ಆ ಥರ ಬೇಕು. ಬಟ್ ಅದೊಂದು ಆಸೆ ಇದೆ ನನಗೆ. ಬಟ್ ಅದು ತುಂಬ ಅಷ್ಟು ಗ್ರಾಮ್ಸ್ ಈಗ ನನಗೆ ತೊಗೊಳೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಸದ್ಯಕ್ಕೆ ಹೋಲ್ಡ್ ಮಾಡಿಟ್ಕೊಂಡೆ ಆಸೆನ. ಆಮೇಲೆ ಇದನ್ನ ನೋಡಿದೆ, ನನಗೆ ಇಷ್ಟ ಆಯಿತು. ಸೊ ಡಿಸೈನ್ ಮತ್ತು ಅದು ಲೈಟ್ ವೇಟ್ ಜ್ಯುವೆಲ್ರಿ, ಮತ್ತು ಅದ್ರ ಜೊತೆಗೆ ನಾನು ಜಸ್ಟ್ ಹಾರ ಅಷ್ಟೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇಯರಿಂಗ್ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆ ಇಯರಿಂಗ್ನ ನೋಡಾದ್ಮೇಲೆ ನನಗೆ ಮ್ಯಾಚ್ ಆಗುತ್ತಲ್ಲ, ಕಾಸಂದೆ ಅಲ್ವಾ. ಮತ್ತು ತುಂಬ ದೊಡ್ಡದಿದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಚಾಂದ್ಬಲಿ ಡಿಸೈನಲ್ಲಿ ಈಗ ನಂಗೆ ಆಲ್ರೆಡಿ ದೊಡ್ಡದಿದೆ. ಸೊ ಮತ್ತೆ ದೊಡ್ಡದು ಬೇಡ, ಬಟ್ ಕಾಸು ಹಾರಾಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಯರಿಂಗ್ನು ಕೂಡ ಜೊತೆಲಿ ತೊಗೊಂಡೆ. ಸೊ ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದಂಥ ಹಾರ ಮತ್ತು ಇಯರಿಂಗು. ನಾನು ರೀಲ್ಸ್ ಎಲ್ಲ ಮಾಡಿದ್ದೀನಿ.
ಆ್ಯಂಡ್ ಇದ್ರದ್ದು ನಾನು ಡಿಸೈನ್ನ ತೋರಿಸಿರ್ಲಿಲ್ಲ, ಸೊ ಅದನ್ನು ಈಗ ತೋರಿಸೋಣ. ತೊಗೊಂಡು ಬಂದಿದ್ದೀನ ನಾನು ಎಲ್ಲಿ 1 ವೀಕಿಂದ ಕರೆಕ್ಟಾಗಿ ವ್ಲಾಗ್ಸ್ ಹಾಕದೇ ಇರೋದ್ರಿಂದ ಅವಾಗ ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು. ನಿಮಗೆ ಫೋಟೋ ಡಿಸೈನ್ ಖಂಡಿತವಾಗ್ಲೂ ನೀವು ಕೇಳ್ತೀರಾ. ಆ್ಯಂಡ್ ನಾವು ಎಲ್ಲ ಜುವೆಲ್ಸ್ ಎಲ್ಲ ತಗೊಳ್ಳೋದು ದೀಪಕ್ ಜ್ಯುವೆಲ್ರಿಲೇ. ಆ್ಯಂಡ್ ಅವ್ರಿಗೂ ಕೂಡ ಕೇಳ್ತೀರಾ, ರಮ್ಯಾ ಅವರು ರೀಸೆಂಟಾಗಿ ತೊಗೊಂಡಿದ್ದು ಡಿಸೈನ್ ತೋರಿಸಿ ಅಂತ. ನಾನೇ ನಿಮಗೆ ಡಿಸ್ಪ್ಲೇ ಮಾಡಿಬಿಡ್ತೀನಿ ಸ್ಕ್ರೀನ್ ಮೇಲೆ, ಆಯಿತಾ? ಅದು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಸೊ ನೀಟಾಗಿ ನಿಮಗೆ ಇಯರಿಂಗು ಮತ್ತು ಹಾರ ಎರಡರದ್ದು ನೀಟಾಗಿ ನಿಮಗೆ ಕಾಣಿಸುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಸೇಮ್ ಮಾಡಿಸ್ಕೊಬೇಕು ಅಂತ ಅಂದರೆ ನೀವು ಮಾಡಿಸ್ಕೊಬೋದು. ಆ್ಯಕ್ಚುಲಿ ನಾನು ಅಕ್ಷಯ ತೃತೀಯಗೆ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆ ಟೈಮ್ ಏನೋ ಗೊತ್ತಿಲ್ಲ, ಅದು ಬರಬೇಕು ಅಂತ ಅಂದಾಗ ತೊಗೊಬಂದ್ಬಿಡ್ಬೇಕು. ಈಸ್ಕೊಂಡು ಬಂದೆ. ಸೊ ನಾನು ಅದನ್ನು ಡೀಟೇಲಾಗಿ ಈಗ ತೋರಿಸ್ತೀನಿ. ಸೊ ಎಸ್, ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಅಲ್ವಾ ಗೋಲ್ಡ್ ಅಂತ ಅಂದರೆ. ಅದರಲ್ಲೂ ಏನಂತಂದರೆ ನನಗೆ ಮುಂಚೆ ನಂದು ಒಂದು ಟೈಮ್ ಇತ್ತು, ಯಾವ ಥರ ಅಂದರೆ ಒಂದು ಹಾರ ತೊಗೊಳೋದೇ ದೊಡ್ಡ ವಿಚಾರ ಆಗಿತ್ತು. ಬಟ್ ಈಗ ನನ್ನ ಹತ್ರ ಕಲೆಕ್ಷನ್ಸ್ ಇದೆ, ಖುಷಿಯಾಗುತ್ತೆ. ಅದಕ್ಕೆಲ್ಲ ಸಮಯಕ್ಕೆ ಕಾಯಬೇಕು ನಾವು. ಆ ಸಿಚುವೇಶನ್ಸ್ ಬರುತ್ತೆ, ಪರಿಸ್ಥಿತಿಗಳು ಎಲ್ಲವನ್ನ ಬದಲಾಯಿಸುತ್ತೆ. ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಆ ತಾಳ್ಮೆ ನಮ್ಮಲ್ಲಿದ್ದರೆ ಒಂದಲ್ಲ ಒಂದಿನ ನಮಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಸೊ ಎಸ್, ಈಗ ನೋಡ್ತಾ ಇದ್ದೀರಲ್ಲ, ನೋಡಿ ಇದೇನೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ನಾನು ಇನ್ನು ಸ್ವಲ್ಪ ಜಾಸ್ತಿ ವೆಯ್ಟಲ್ಲಿ ತೊಗೊಳ್ಳೋಣ ಅಂತ ಮೈಂಡ್ಸೆಟ್ ಇದ್ದಿದ್ದು, ಬಟ್ ಇದನ್ನು ನನಗೆ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ, ತೊಗೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೇ ತೊಗೊಬಿಟ್ಟೆ. ಸೊ ಇದು ವೆಯ್ಟ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಸೊ ನಾನೇ ಹೇಳ್ತೀನಿ ಇದು ವೆಯ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ವೆಯ್ಟ್ ಬಂದು ಅರೌಂಡ್ 35 ಗ್ರಾಮ್ಸ್ ಇದೆ, ಆಯಿತಾ? 35 ಗ್ರಾಮ್ಸ್ ಹತ್ತತ್ರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಹೇಳ್ತೀನಲ್ಲ, ಇದುವರೆಗೂ ಅಷ್ಟೇ ದೀಪಕ್ ಜ್ಯುವೆಲ್ಸಲ್ಲಿ ನಾನು ಏನು ಗೋಲ್ಡ್ ಆರ್ಡರ್ ಕೊಟ್ಟು ಮಾಡಿಸಿರೋದಿರ್ಬೋದು, ಇದು ಆ್ಯಕ್ಚುಲಿ ನಾನು ಆರ್ಡರ್ ಕೊಟ್ಟಿರಲಿಲ್ಲ, ಇದು ಆಲ್ರೆಡಿ ಶಾಪಲ್ಲಿ ಇದ್ದಿದ್ದು, ರೆಡಿ ಇದ್ದಿದ್ದು ಇದು. ಸೊ ನನಗೆ ತುಂಬ ಲೈಕ್ ಆಯಿತು. ಇದು ಲಕ್ಷ್ಮಿ ಪೆಂಡೆಂಟ್ ಇದೆಯಲ್ಲ, ಇದ್ರ ಫಿನಿಶಿಂಗ್ನ ನೀವು ನೋಡ್ಬೋದು ಹತ್ತಿರದಿಂದ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆ ಫಿನಿಶಿಂಗ್ ಇರುತ್ತಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ನಾನು ಈ ಥರ ಯಾವುದಾದ್ರೂ ಒಂದು ಆರ್ಡರ್ ಕೊಟ್ಟಿದ್ರೆ ಅದನ್ನು ನಾನು ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ. ನನಗೆ ಏನೂ ಇಷ್ಟ ಆಗಿಲ್ಲ, ಬೇಡ ಅನ್ನೋದಾಗಲಿ, ಅಥವಾ ವೆಯ್ಟದು ಒಂದು ಅರ್ಧ 1 ಗ್ರಾಮ್ ಡಿಫ್ರೆನ್ಸ್ ಆಗೇ ಆಗುತ್ತೆ. ಬಟ್ ಫಿನಿಶಿಂಗ್ ಅಷ್ಟೇ ಸಖತ್ತಾಗಿ ಬಂದಿರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಸೊ ತೋರಿಸ್ತೀನಿ, ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ಕಾಸಂದು ಇಯರಿಂಗ್ ಹೇಳಿದ್ನಲ್ಲ, ಅದು ಅಷ್ಟೇ. ಇಯರಿಂಗ್ ತೊಗೊಳ್ಳೋ ಪ್ಲ್ಯಾನಲ್ಲಿ ಹೋಗೇ ಇರಲಿಲ್ಲ ನಾನು, ಬಟ್ ನನಗೆ ಇದಕ್ಕೆ ಈ ಹಾರಾಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಾಸನ್ ಅಂತ ಅನ್ನಿಸ್ತು. ಹಾಗಾಗಿ ಇದೆರಡೂ ಕೂಡ ಬೈ ಮಾಡಿದೆ. ಹಾಕ್ಕೊಂಡಿದ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ವೇರ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅನ್ಸೋದೇ ಇಲ್ಲ ಇದು 35 ಗ್ರಾಮ್ ಇದೆ ಅಂತ ಅನ್ಸೋದೇ ಇಲ್ಲ. ನಮಗೇನೋ ಇದೊಂದು 45-50 ಆ ಥರ ಇದೆಯೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಏನಂತ ಅಂದರೆ, ಅಥರ್ವ ಈಗೆಲ್ಲ ಏನು ಅಂತ ಅಂದರೆ, ತುಂಬ ಗೋಲ್ಡ್ ರೇಟ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ನಾವು ಜಾಸ್ತಿ ಗ್ರಾಮ್ಸ್ಗೆಲ್ಲ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಜ್ಯುವೆಲ್ಸ್ನ. ಬಟ್ ಲೈಟ್ ವೆಯ್ಟಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿಸ್ಕೋಬೋದು ಅಂತ ಅಂದರೆ ನಿಜ ಖುಷಿ ಆಗುತ್ತೆ ಅಲ್ವಾ? ಸೊ ಎಸ್, ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ನೋಡಿ ಈಗ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ. ಈ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು, ಇಷ್ಟ ಆಗಿದ್ದು ಅಂತಂದರೆ, ಇನ್ಸ್ಪೈರ್ ಅಲ್ಲ, ಇಂಪ್ರೆಸ್ ಆಗಿದ್ದು ಅಂದರೆ ಈ ಪೆಂಡೆಂಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ, ನಾನು ಹೀಗೆ ತೋರಿಸಿದ್ರೆ ಮೇ ಬಿ ನಿಮಗೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಅನಿಸುತ್ತೆ. ಲಕ್ಷ್ಮಿ ಪೆಂಡೆಂಟ್ ಎಷ್ಟು ಚೆನ್ನಾಗಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸುತ್ತ ಈ ಥರ ಕಾಸು ಬರುತ್ತೆ. ಸೊ ನೋಡಿ ಇಷ್ಟಿದೆ. ಸೊ ಅಡ್ರೆಸ್ ಕೇಳ್ತಿರ್ತೀರಾ, ಶ್ರೀ ದೀಪಕ್ ಜ್ಯುವೆಲರ್ಸ್, ಟಿ ನರಸೀಪುರ ರೋಡ್, ಚಿಕ್ಕಹಳ್ಳಿ, ಮೈಸೂರು. ಅವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ಅಲ್ಲೇ ಇದೆ. ಆ್ಯಂಡ್ ಬೇಕಿದ್ದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಶೇರ್ ಮಾಡ್ತೀನಿ, ಅವ್ರದ್ದು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದು. ಮತ್ತು ಈಗ ಅಕ್ಷಯ ತೃತೀಯಾಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಯರಿಂಗ್ನೂ ಕೂಡ ತೋರಿಸ್ತೀನಿ ನಾನು ಹತ್ತಿರದಿಂದ. ಎಸ್, ಕಾಸಂದು ಇದು
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಡಿಸೈನ್ ಬೇಕಿದ್ರೆ ಫೋಟೋನ ನಾನು ಹಾಕಿರ್ತೀನಿ, ಕೆಲವ್ರಿಗೆ ವಿಡಿಯೋದಲ್ಲಿ ಕ್ಲೀನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತೀರ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಡಿಸೈನ್ ಹೇಗಿದೆ, ಇಯರಿಂಗ್ ಹೇಗಿದೆ ಮತ್ತು ಹಾರ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ವೆಯ್ಟ್ ಕೂಡ ಹೇಳಿದ್ದೀನಿ. ಸುಮಾರು ಸಲ ನಾನು ಕೆಲವು ಸಲ ವೆಯ್ಟ್ ಮರ್ತಿದ್ದಾಗ ಹೇಳ್ತೀರಾ ವೆಯ್ಟ್ ಹೇಳಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಹೇಳಿದ್ದೀನಿ. ಡಿಸೈನು ಕೂಡ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿದ್ದೀನಿ ಆ್ಯಂಡ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.